ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ CET ಅವರ ಎಡಿಟ್ ಆಪ್ಷನ್ ಏನು ಬಿಟ್ಟಿದ್ದಾರೆ, ಅದನ್ನು ಯಾವ ರೀತಿ ಅರ್ಜಿ ಹಾಕೋದು ಮತ್ತು ಇದು ಲಾಸ್ಟ್ ಆಪ್ಷನ್ ಆಗಿರುತ್ತೆ ಎಡಿಟ್ ಮಾಡೋದಕ್ಕೆ. ನೀವು ಕನ್ನಡ ಮಾಧ್ಯಮ ಅಥವಾ ರೂರಲ್ ಏನೇನು ನಿಮಗೆ ಅರ್ಜಿ ಹಾಕಿದಾಗ ಕೆಲವು ಕ್ಲೈಮ್ ಆಗಿರಲ್ಲ, ಸೊ ಅದನ್ನು ನೀವು ಈಗ ಯಾವ ರೀತಿ ಎಡಿಟ್ ಮಾಡಿಕೊಂಡು ಅದನ್ನು ಕ್ಲೈಮ್ ಮಾಡ್ಕೋಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ನಾನು ಯಾವ್ಯಾವ ಥರ ತೋರಿಸಿದ್ದೀನಿ ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ನಂತರ ನಿಮಗೆ ಡೈರೆಕ್ಟ್ ಇಲ್ಲಿ ವೆಬ್ ಪೇಜ್ಗೆ ಬರುತ್ತೆ. ಸೊ ಬಂದ ನಂತರ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡ್ ನಂಬರು, ನೀವು ಅರ್ಜಿ ಹಾಕಬೇಕಾದ್ರೆ ಏನು ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿ. ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ ವಿತ್ OTP ಕೊಡಿ. ಕೊಟ್ಟ ನಂತರ ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರ ಆ ನಂಬರ್ಗೆ OTP ಬರುತ್ತೆ. ಸೊ OTP ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಬಟನ್ನ ಕೊಡಿ. ಕೊಟ್ಟ ನಂತರ ನಿಮ್ಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಂಥ ಆಪ್ಷನ್ಗಳಲ್ಲಿ ನಿಮಗೆ ಯಾವುದ್ಯಾವುದನ್ನು ಎಡಿಟ್ ಮಾಡೋ ಚಾನ್ಸಸ್ ಇದೆ, ಎಲ್ಲನೂ ನೀವು ಎಡಿಟ್ ಮಾಡ್ಕೋಬೋದು. ಬಟ್ ಕೆಲವು ಮ್ಯಾಂಡೇಟ್ರಿ ಇರುತ್ತೆ, ಅದನ್ನು ಎಡಿಟ್ ಮಾಡೋಕ್ಕೆ ಬರೋಲ್ಲ. ಸೊ ನಿಮಗೆ ಲಿಮಿಟೆಡ್ ಎಡಿಷನ್ ಇರುತ್ತೆ, ಮೀನ್ಸ್ ಎಡಿಟ್ ಆಪ್ಷನ್ ಇರುತ್ತೆ. ಸೊ ನಾನು ಇವಾಗ ಇಲ್ಲಿ ನನಗೆ ರಿಸರ್ವೇಷನ್ ಮೀನ್ಸ್ ಕನ್ನಡ ಮಾಧ್ಯಮ ಮತ್ತು ರೂರಲ್ ಅದನ್ನು ಕ್ಲೈಮ್ ಮಾಡಿದ್ದೆ, ಆದ್ರೂ ಇಲ್ಲಿ ಕ್ಲೈಮ್ ಆಗಿಲ್ಲದೆ ಇರೋ ಕಾರಣ ನಾನು ಇಲ್ಲಿ ಮತ್ತೆ ಬಂದು ಇದನ್ನು ಎಡಿಟ್ ಮಾಡಿಕೊಂಡು ಕ್ಲೈಮ್ ಮಾಡ್ತಾಯಿದ್ದೀನಿ. ಸೊ ಆ ಉದ್ದೇಶದಿಂದ ನಾನಿವಾಗ ಮತ್ತೆ ಏನೇನು ಎಂಟ್ರಿ ಮಾಡಿದೆ ಅದೆಲ್ಲನೂ ಸೇವ್ ಮಾಡ್ಕೊಂಡು ಬರ್ತೀನಿ. 1 by 1 ಕ್ಯಾಸ್ಟನ್ನ ಮತ್ತೆ ಸೇವ್ ಮಾಡಬೇಕಾಗತ್ತೆ. ಸೊ ನಂತರ ನಾನಿಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದ್ರಿಂದ ಸೊ ನನಗೆ ಕನ್ನಡ ಮೀಡಿಯಮ್ ಕ್ಲೈಮ್ ಬರೋಲ್ಲ. ಸೊ ಅದರಿಂದ ನಾನು ರೂರಲ್ ಮಾತ್ರ ಕ್ಲೈಮ್ ಮಾಡ್ತಾಯಿದ್ದೀನಿ. ಸೊ ರೂರಲ್ನ ಎಸ್ ಅಂತ ಕೊಟ್ಟು ಸೊ ಇಲ್ಲಿ ಮತ್ತೆ ನಾನು ಕ್ಯಾಶ್ನ ಸಬ್ಮಿಟ್ ಮಾಡ್ತೀನಿ, ಯಾಕಂದರೆ ಕೆಲವು ಟೈಮ್ ಅದನ್ನು ತೊಗೊಳ್ಳಲ್ಲ, ಆ ಉದ್ದೇಶಕ್ಕೋಸ್ಕರ. ಸೊ ನಂತರ ನಾನು ಕನ್ನಡ ರೂರಲ್ಗೆ ಬಂದು ಎಸ್ ಅಂತ ಟಿಕ್ ಮಾಡಿ ಅಲ್ಲಿ ಸೇವ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ನಂತರ ನೀವೆಲ್ಲ ಟಿಕ್ ಬಾಕ್ಸ್ನ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಸೇವ್ ಬಟನ್ನ ಕೊಟ್ಟು ಒಂದು ಸಲ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕೊಡಿ. ಕೊಟ್ಟ ನಂತರ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ. ಸೊ ನೀವು ಇಲ್ಲೂ ಮತ್ತೆ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಹೋದ ಸಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಎಂಟ್ರಿ ಮಾಡಿದೆ ಅದೇ ರೀತಿಯೇ 1 by 1 ಸೇವ್ ಮಾಡ್ಕೊಂಬಂದು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಅಲ್ಲಿರುತ್ತೆ, ಆದ್ರೂ ಮತ್ತೆ ಇನ್ನೊಂದು ಸಲ ಸೇವ್ನ ಕೊಟ್ಕೊಂಡು ಬರಬೇಕಾಗತ್ತೆ, ಯಾಕಂದರೆ ಅದು ನಿಮ್ಗೆ ಕರೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರ. ಸೊ ನೀವೇನು ಫೋಟೋ ಎಂಟ್ರಿ ಮಾಡಿದ್ರಿ, ಸಿಗ್ನೇಚರ್ ಎಂಟ್ರಿ ಮಾಡಿದ್ರಿ, ಅದು ಅದೇ ಇರುತ್ತೆ. ಸೊ ಮತ್ತೆ ಇಲ್ಲಿ ನಿಮ್ಮ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ 1 by 1 ಸೇವ್ ಮಾಡ್ಕೊಂಡು ಬನ್ನಿ. ಸೊ ನೀವೆಲ್ಲನೂ ಎಂಟ್ರಿ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೈನಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು PDF ಒಂದು ಸಲ ಪ್ರಿವ್ಯೂ ಮಾಡ್ಕೊಳ್ಳಿ. ಪ್ರಿವ್ಯೂ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ಕಂಪ್ಲೀಟಾಗಿ ರೂರಲ್ ಏನು ಕ್ಲೈಮ್ ಮಾಡಿದ್ದೆ ನಾನು ಅದು ಕರೆಕ್ಟಾಗಿ ಕ್ಲೈಮ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಇದನ್ನು ಪ್ರಿಂಟೌಟ್ ತೊಗೊಂಡು ಹಳೆ ಪ್ರಿಂಟೌಟ್ನ ತೆಗೆದು ಇದನ್ನು ಇಟ್ಕೊಳ್ಳಿ. ಸೊ ಇದಿಷ್ಟು ಆಗಿತ್ತು UG CET ಎಡಿಟ್ ಆಪ್ಷನ್ನು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.